ಇಂದು ಸೆಪ್ಟೆಂಬರ್ 20ನೇ ತಾರೀಕು. ಟುಡೇ ಈಸ್ ಅವರ್ಸ್. ಈ ಪುಸ್ತಕದಲ್ಲಿ ಇರುವಂತಹ ಒಂದು ಸಣ್ಣದಾದ ಸುಂದರವಾದ ಬರಹ, ದ ಎಕ್ಸ್ಪ್ಲನೇಷನ್. ಶಿರೋನಾಮೆ ದ ಎಕ್ಸ್ಪ್ಲನೇಷನ್. An old farmer was once asked by a young workhand how he became so rich. It is long story, said the old man. So let us settle comfortably. While I am telling it, we might as well save the oil. And he put out the light. The young worker got up. No need to explain any further, he remarked. I now understand fully. It is our little foibles that betray us. No matter how grandly we may pose in public, we are only fooling ourselves when we try to hoodwink others by a false front. For truly has it been said, a man is as big as his meanest thing. ಕೆಳಗಡೆ ಅಂಡರ್ ಬರಹ ಮತ್ತು ಫ್ರಾನ್ಸಿಸ್ ಬೇಕನ್ನಿಂದ ಬೆಂಜಮಿನ್ ಫ್ರಾಂಕ್ಲಿನ್ನಿಂದ ಇದೆ. By studious in your profession, you will be learned. By industrious and frugal, you will be rich. By sober and temperate, you will be healthy. ಬೆಂಜಮಿನ್ ಫ್ರಾಂಕ್ಲಿನ್. ಏನೊಂದು ಪುಟ್ಟದಾದ ಸುಂದರವಾದ ಉದಾಹರಣೆಯನ್ನು ಕೊಡ್ತಾರೆ ಇಲ್ಲಿ ಮಾಡಿಸೋರು. ಒಬ್ಬ ವೃದ್ಧ ಶ್ರೀಮಂತ ರೈತ. ಅವನಿಗೆ ಅವನ ಹತ್ರ ಒಬ್ಬ ತರುಣನಾದ ಕೂಲಿ ಕೆಲಸ ಮಾಡೋ ಅಂದರೆ ಸಹಾಯ ಮಾಡಲಿಕ್ಕೆ ಹೊಲದೊಳಗೆ ಇರ್ತಾನೆ. ಅವಾಗ ಆಶ್ಚರ್ಯ ಅನ್ನಿಸ್ತದೆ. ಅವ ಕೇಳ್ತಾನೆ, ನೀವು ಹೆಂಗೆ ಶ್ರೀಮಂತರಾದ್ರಿ, ನನಗೆ ಹೇಳ್ತೀರಾ ಅಂತ ಹೇಳ್ತಾನೆ. ಅಯ್ಯೋ ಅದನ್ನೇನು ಹೇಳಪ್ಪ, ಅದು ಭಾಳ ದೀರ್ಘವಾದ ಕಥೆ ಇದೆ ಅದು. ಅದಕ್ಕೆ ಹೇಳ್ತೇನೆ ನಾನು, ಬಾ ಇಲ್ಲಿ ಕೂಡೋಣ, ಆರಾಮಾಗಿ ಕೂಡೋಣ ಅಂತ ಹೇಳ್ತಾನೆ. ನಂತರ ನಾನು ಹಿಂಗೆ ಕಥೆ ಹೇಳ್ತೇನೆ, ಕೂತಾರಿಬ್ಬರು. ಈಗ ನಾ ಕಥೆ ಹೇಳ್ಬೇಕಾರೆ ಇಲ್ಲಿ ಇಟ್ಟಂಥ ಈ ದೀಪ ಯಾಕೆ ಬೇಕು? ಬಹುಶಃ 100 ವರ್ಷದ ಪ್ರಸಂಗ ಇರಬೇಕದು. ಆ ದೀಪವನ್ನು ಆರಿಸೋಣ, ನಾ ಮಾತಾಡ್ಕೋತ ಹೋಗ್ತೇನೆ, ನೀ ಕೇಳ್ಕೋತ ಹೋಗು. ಆವಾಗ ಆ ತರುಣ ಕೂಲ್ಕಾಸ ಎದ್ದು ಬಿಡ್ತಾನೆ. ಅವ ಹೇಳ್ತಾನೆ, ನನಗೆ ನಿಮ್ಮ ಯಾವ ವಿವರಣೆಯೂ ಬೇಕಾಗಿಲ್ಲ. ನೀವು ಹೆಂಗೆ ಶ್ರೀಮಂತರಾಗಿದ್ದೀರಿ ಎಂಬುದು ಗೊತ್ತಾಗಿ ಹೋತು. ನಾನು ಎಲ್ಲವನ್ನು ಸಂಪೂರ್ಣವಾಗಿ ತಿಳಿದುಕೊಂಡೆ ಅಂಥೇಳಿ ಆತ ಎದ್ದು ಹೋಗಿಬಿಡ್ತಾನೆ. ಅಂದರೆ ನಾವು ನಮ್ಮ ಸಣ್ಣ ದೌರ್ಬಲ್ಯಗಳೇನವಲ್ಲ ಅವು ನಮ್ಮನ್ನು ವಂಚಿಸ್ತವೆ. ನಾವು ಸಾರ್ವಜನಿಕರೊಡನೆ ಎಷ್ಟೊಂದು ದೊಡ್ಡ ಒಂದು ಭರ್ಜರಿಯಾಗಿ ಭವ್ಯವಾಗಿ ನಾವು ಕಾಣಿಸಿದರೂ ಸಹ ನಾವು ಆವಾಗ ನಮ್ಮನ್ನು ನಾವು ಮೂರ್ಖರನ್ನಾಗಿ ಮಾಡಿಕೊಂಡಂಗೆ ಅಂತ ಇಲ್ಲಿ ಮಾರುಸೋರು ಬರೀತಾರೆ. ಈಗೇನಾಗ್ತದೆ, ಇತರರ ಸಮ್ಮುಖ ನಾವು ಅವರನ್ನು ಮಂಕುಗೊಳಿಸುತ್ತಾ ಇದ್ದಾಗ ಅಸತ್ಯದ ಮುಂದಿನ ಆವರಣ ಅದು ರಚಿಸಿಕೊಳ್ತದೆ, ನಾವೇ ಮೂರ್ಖರಾಗ್ತೇವೆ ಅಂತ ಹೇಳ್ತಾರೆ. ಈ ರೀತಿಯಾಗಿರುವಂಥ ಒಂದು ನಿಜವಾದ ಒಂದು ಮಾತು, ಒಂದು ನಾಣ್ಣುಡಿ ಇದೆ ಅಂತ ಅವರು ಕೋಟ್ ಮಾಡ್ತಾರೆ. ಒಬ್ಬ ಮನುಷ್ಯ ತಾನು ಗೈಯುವ ಅತ್ಯಂತ ಕೀಳುತನದ ವಿಚಾರದಷ್ಟೇ ದೊಡ್ಡವ ಅಂದರೆ ಅವನು ಕೀಳು ಮನುಷ್ಯನಾಗಿರ್ತಾನೆ. ಕೆಳಗಡೆ ಬೆಂಜಮಿನ್ ಫ್ರಾಂಕ್ಲಿನ್ ಬರೆದಂಥ 3 ನುಡಿಗಳವ, ಅದ್ಭುತವಾದ ಬರೆದಿರಬೇಕು ಅವರು. ಏನಪ್ಪ, ಒಂದು ಇಂಗ್ಲೀಷು ಓದಿ ಕನ್ನಡನೂ ಓದ್ತೇನೆ. ಬಿ
ಸ್ಟೂಡಿಯಸ್ ಇನ್ ಯುವರ್ ಪ್ರೊಫೆಷನ್ ಆ್ಯಂಡ್ ಯು ವಿಲ್ ಬಿ ಲರ್ನೆಡ್. ನಿನ್ನ ವೃತ್ತಿಯಲ್ಲಿಯೇ ಬರೀ ವೃತ್ತಿ ಮಾಡೋದಲ್ಲ, ಅಭ್ಯಾಸಿಯಾಗಬೇಕು. ಆಗ ನೀನು ವಿದ್ವಾಂಸನಾಗುತ್ತೀಯಾ, ಪಂಡಿತನಾಗುತ್ತೀಯಾ ಆ ಒಂದು ಕಾರ್ಯದಲ್ಲಿ ಅಂತ. ಎರಡನೇದ್ದು, ಬಿ ಇಂಡಸ್ಟ್ರಿಯಸ್ ಆ್ಯಂಡ್ ಫ್ರೂಗಲ್, ಯು ವಿಲ್ ಬಿ ರಿಚ್. ನಿನ್ನೋ ಉದ್ಯೋಗ ತತ್ಪರನಾಗೋ, ಮಿತವ್ಯಯಾಗೋ. ಇದನ್ನು ಸಾಧಿಸ್ಬೇಕು ಅವೆರಡು. ಉದ್ಯೋಗ ತತ್ಪರತೆ, ಮಿತವ್ಯತನ ಸಾಧಿಸಿದಾಗ ನೀನು ಶ್ರೀಮಂತನಾಗ್ತೀಯ ಅಂತ ಹೇಳ. ಇನ್ನು ಮೂರನೇದ್ದು, ಬಿ ಸೋಬರ್ ಆ್ಯಂಡ್ ಟೆಂಪರೇಟ್, ಯು ವಿಲ್ ಬಿ ಹೆಲ್ದಿ. ನೀನು ಶಾಂತ ಸ್ವಭಾವದವನಾಗಬೇಕು, ಹಾಗೂ ಮಿತ ಭೋಗದವನಾಗಬೇಕು. ಶಾಂತ ಸ್ವಭಾವದವನಾಗಬೇಕು, ಮಿತ ಭೋಗದವನಾಗಬೇಕು. ಆಗ ನೀ ಏನಾಗ್ತೀಯ? ಆರೋಗ್ಯವಂತನಾಗ್ತೀಯ. ಎಷ್ಟೊಂದು ಅದ್ಭುತವಾದಂಥ ಮಾತುಗಳನ್ನು ಬೆಂಜಮಿನ್ ಫ್ರ್ಯಾಂಕ್ಲಿನ್, ಆ 18ನೇ ಶತಮಾನದ ಮಹಾನ್ ಮೇಧಾವಿ ಬರೆದಿರಿಸಿದ್ದಾರೆ ಅಂತ ಹೇಳುತ್ತಾ ಇಂದಿನ ನಿವೇದನೆಯನ್ನು ಮುಗಿಸ್ತೇನೆ. ನಮಸ್ಕಾರ.